ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ವ್ಲಾಗ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಹಾಯ್ ಆಲ್, ಈ ಒಂದು ಲಾಗು ಕಿರಣ್ ಅವ್ರದ್ದು ಬರ್ತ್ಡೇ ಲಾಗ್ ಆಗಿರ್ತೈತಿ. ಬರ್ತ್ಡೇ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಯಾವ ಒಂದು ಹೋಟೆಲಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ಒಂದು ಹೋಟೆಲಲ್ಲಿ ತೋರ್ಸಾಕತ್ತೇವಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮಗೊಬ್ಬರು ನಮ್ದು ಫಾಲೋವರ್ ಬೆಟ್ಟಾಗಿದ್ರು, ನಮ್ಮ ವಿಡಿಯೋಸನ್ನು ರೆಗ್ಯುಲರ್ಲಿ ನೋಡ್ತಾರಂತ. ಆ್ಯಂಡ್ ಸೆಲ್ಫಿ ಕೂಡ ತೊಗೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ನಾವು ಕಿರಣ್ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗ್ತಾ ಇರುವಂಥ ಹೋಟೆಲ್ಗೆ ನೀವೇನಾದರೂ ಹೋಗೋರಿದ್ರಂದ್ರೆ ಸ್ವಲ್ಪ ಟೈಮ್ ತೊಗೊಂಡು ಹೋಗ್ರಿ. ಆ ಒಂದು ಆ್ಯಂಬಿಯನ್ಸ್ ಹೋಟೆಲ್ ನೋಡೋಕನ್ನ ನಿಮ್ಗೆ ಟೈಮ್ ಸಾಲೋದಿಲ್ಲ. ಸೊ ಅಷ್ಟು ಬ್ಯೂಟಿಫುಲ್ ಆದಂತಹ ಹೋಟೆಲ್ ನಮ್ಮ ಬೆಳಗಾವಿ ಒಳಗೆ ಓಪನ್ ಆಗೈತಿ. ಅದು ಎಲ್ಲಿ ಅಂದ್ರೆ ಎಕ್ಸಾಕ್ಟ್ ಬ್ಯಾಕ್ ಸೈಡ್ ಕನ್ನಡ ಭವನದ ಬ್ಯಾಕ್ ಸೈಡ್ ಆ್ಯಂಡ್ ರಾಮದೇವ್ ಹೋಟೆಲ್ ಬ್ಯಾಕ್ ಸೈಡ್. ಮುಂಚೆ ಇದ್ದಂತಹ ಫುಡ್ ಕೋರ್ಟ್ ಈಗ ಒಂದು ಹೋಟೆಲ್ ಆಗಿ ಕನ್ವರ್ಟ್ ಆಗೈತಿ. ಅದು ಯಾವ ಹೋಟೆಲ್ ಅಂತ ನೋಡೋಣ ನಡೀರಿ. ಸೊ ನಾವಿವತ್ತು ಬಂದಿದ್ದು ಹೋಟೆಲ್ ಲೀಲಾವತಿ ಅಂತ ಹೇಳಿ. ಓಲ್ಡ್ ಫುಡ್ ಕೋರ್ಟ್ ಏನೈತಲ್ಲ ಅದು ಕನ್ವರ್ಟ್ ಆಗಿ ಈಗ ಹೋಟೆಲ್ ಲೀಲಾವತಿ ಫೈನ್ ಡೈನ್ ಆಗೈತಿ. ನಮ್ಮ ಎಲ್ಲರದು ಫೇವ್ರೇಟ್ ಆದಂತಹ ಪಂಜುರ್ಲಿ ಏನೈತಲ್ಲ ಅವ್ರದ್ದು ಇದು ಲೀಲಾವತಿ ಹೋಟೆಲ್. ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಎಲ್ಲರೂ ಬಂದರು. ಸೊ ನಾವಂತೂ ಗ್ಯಾದರ್ ಆಗೀವಿ ಪಾರ್ಟಿ ಮಾಡೋಕೆ. ಒಳಗಡೆ ಹೋಗೋಣ ನಡೀರಿ. ವೆಲ್ಕಮ್ ಟು ಹೋಟೆಲ್ ಲೀಲಾವತಿ ಫೈನ್ ಡೈನ್. ಇದು ಇರೋದು ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕಂತ ಅಂದರೆ, ಮುಂಚೆ ಫುಡ್ ಕೋರ್ಟ್ ಯಾರೆಲ್ಲ ಹೋಗಿದ್ದೀರಿ ಅದು ಈಗ ಹೋಟೆಲ್ ಲೀಲಾವತಿಯಾಗಿ ಕನ್ವರ್ಟ್ ಆಗೈತಿ. ಎಕ್ಸಾಕ್ಟ್ ಬ್ಯಾಕ್ ಸೈಡ್ ಟು ಕನ್ನಡ ಭವನ ಅಥವಾ ರಾಮದೇವ್ ಹೋಟೆಲ್ ಬ್ಯಾಕ್ ಸೈಡ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಒಳಗಡೆ ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ಆ್ಯಂಬಿಯನ್ಸ್ ಐತಂತ ಹೇಳಿ. ಎಲ್ಲ ಒಂದು ನಮ್ಮ ಸ್ವತಂತ್ರ ಹೋರಾಟಗಾರರು ಮತ್ತು ಮಹಾನ್ ಪುರುಷರ ಒಂದು ಫೋಟೋಸ್ ಎಲ್ಲ ಹಚ್ಚಿ ಅವ್ರ ಬಗ್ಗೆ ಒಂದು ಬರ್ದಾರ. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಈ ಒಂದು ಹೋಟೆಲ್ ನೀವು ಬರೋರಿದ್ರಂದ್ರೆ ಸ್ವಲ್ಪ ಟೈಮ್ ತೊಗೊಂಡ ಬರ್ರಿ. ಇದನ್ನ ನೋಡ್ಲಿಕ್ಕೆ ನಿಮ್ಗೆ ಕಣ್ಣು ಸಾಲೋದಿಲ್ಲ ಆ್ಯಂಡ್ ಟೈಮ್ ಕೂಡ ಸಾಲೋದಿಲ್ಲ. ಇವಾಗ ಇವ್ರದ್ದು ಪಾರ್ಟಿ ಹಾಲ್ ಕೂಡ ನೋಡಿ ಬರೋಣ ನಡೀರಿ. ಇಲ್ಲಿ ನಮ್ಮ ಸಿಸ್ಟರ್ ಆ್ಯಂಡ್ ಬ್ರದರ್ ಇಬ್ಬರು ಬಂದು ಕುಂತಾರೆ. ಹಾಯ್. ಸೊ ಇಲ್ಲಿಂದ ಪಾರ್ಟಿ ಹಾಲ್ಗೆ ಇವ್ರದ್ದು ಸಪ್ರೇಟಾಗಿ ಪೇ ಮಾಡಬೇಕಂತ ಏನಿಲ್ಲ. ಇಲ್ಲಿ ಅರೌಂಡ್ ನೀವು 2 ಮೆಂಬರ್ಸಿಂದ 50ಕ್ಕಿಂತ ಜಾಸ್ತಿ ಮೆಂಬರ್ಸ್ಗೂ ಇಲ್ಲಿ ನೀವು ಪಾರ್ಟಿ ಹಾಲ್ ಅರೇಂಜ್ ಮಾಡಿ ಕೊಡ್ಬೋದು. ಸೊ ಭಾಳ ಬ್ಯೂಟಿಫುಲ್ ಆಗೈತಿ ಪಾರ್ಟಿ ಹಾಲ್ ಕೂಡ. ಆ್ಯಂಡ್ ಇಲ್ಲಿ ನಿಮ್ಗೆ ಜ್ಯೂಸ್ ಸೆಂಟರ್ ಕೂಡ ಐತಿ. ಜ್ಯೂಸ್ ಲವರ್ಸ್ಗೆ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸೆಪ್ರೇಟ್ ಆಗಿ ಒಂದು ಫ್ಯಾಮಿಲಿ ಸೆಕ್ಷನ್, ಅದು AC ಫ್ಯಾಮಿಲಿ ರೂಮ್ ಕೂಡ ಐತಿ. ಈ ಒಂದು ಲೀಲಾವತಿ ಹೋಟೆಲಲ್ಲಿ ನಿಮ್ಗೆ ಜನರಲ್, AC ಆ್ಯಂಡ್ ಪಾರ್ಟಿ ಹಾಲ್ ಈ ಥರ ಸೆಕ್ಷನ್ಸ್ ಬೇರೆ ಬೇರೆ ಅದಾವು. ಆ್ಯಂಡ್ ಇವ್ರದ್ದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಪಿಜ್ಜಾ, ಬರ್ಗರ್, ಮಚ್ ಮೋರ್ ಅಂತಲೇ ಹೇಳ್ಬೋದು. ಸೊ ನಾವಿವಾಗ ಹೊಂಟ್ವಿ ಪಾರ್ಟಿ ಹಾಲ್ಗೆ ಕಿರಣ್ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕೆ.
ಪಾರ್ಟಿ ಹಾಲ್ ಕೂಡ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗೈತೆ ಅಂತ ಹೇಳಿ. ಇಲ್ಲಿ ಒಂದು ಅರೌಂಡ್ 50 to 60 ಮೆಂಬರ್ಸ್ ಇಲ್ಲಿ ಹಿಡಿಸ್ತಾರೆ. ಸೊ ನೀವೇನಾದರೂ ಪಾರ್ಟಿ ಪ್ಲ್ಯಾನ್ ಮಾಡಾಕತ್ತಿದ್ರಿ, ಕಿಟಿ ಪಾರ್ಟಿ, ಬರ್ತ್ಡೇ ಪಾರ್ಟಿ, ಈ ಥರ ಯಾವುದೋ ಒಂದು ಕಾರ್ಪೊರೇಟ್ ಪಾರ್ಟಿ ಇರ್ಬೋದು, ಸೊ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಸೊ ಹ್ಯಾಪಿ ಬರ್ಡೇ ಟು ಡಾಕ್ಟರ್ ಕಿರಣ್. ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಗುಡ್ ಈವ್ನಿಂಗ್ ಎಲ್ಲರಿಗೂ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದರೆ ನೀವು ಇಂಪಾರ್ಟೆಂಟ್ ಟೈಮ್ ಕೊಟ್ಟರೆ. ಇವತ್ತು ನಮ್ಮನ್ನ ಡಾಕ್ಟರ್ ಕಿರಣ್ ಅವ್ರ ಬರ್ಡೇ. ಸೊ ನೀವೆಲ್ಲರೂ ಬಂದು ಅವ್ರ ಬರ್ಡೇ ಅವ್ರು ಭಾಳ ಸ್ಪೆಷಲ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರಿಯಾಂಕ ಪರ್ಸನಲಿ ಅನ್ನ ಭಾಳ ಲೈಫ್ ಇಂಪಾರ್ಟೆಂಟ್ ಪರ್ಸನ್ ಅದಾನ. ಸೊ ಈಸ್ ಆಲ್ವೇಸ್ ದೇರ್ ವೆನ್ ಎವರ್ ಐ ನೀಡ್ ಇನ್ ದ ಮೋಸ್ಟ್. ಗಾಡ್ ಬ್ಲೆಸ್ ಯು ಅನ್ನ. ಹ್ಯಾಪಿಯೆಸ್ಟ್ ಬರ್ಡೇ ಟು ಯು. ದೇವರೆಲ್ಲ ಒಳ್ಳೇದು ಮಾಡಲಿ. ಯಾಕಂದ್ರೆ ನೀವು ಆರಾಮ ಚೆನ್ನಾಗಿ ನಕ್ಕೊಂಡು ಆರಾಮಾಗಿರ್ರಿ. ಅದೇ ಬಂಗಾರಿ ನಿಮ್ಮ ಜೊತೆ ಭಾಳ ಚೆನ್ನಾಗಿ ದೊಡ್ಡದಾಗಲಿ. once again happy birthday. ನಡಿಕಿಡಿ. ಹೇಳೋ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸಿಂಗಿಂಗ್, ಡಾನ್ಸಿಂಗ್ ಭಾಳ ಅಂದ್ರೆ ಭಾಳ ಮಜಾ ಮಾಡಿದ್ವಿ. ಡಾನ್ಸಿಂಗ್ ಅಂತೂ ಭಾಳ ಮಸ್ತ್ ಅನಿಸಿತ್ತು. ಸೊ ಎಲ್ಲರೂ ಕೂಡಿ ಭಾಳ ಅಂದ್ರೆ ಭಾಳ ಮಸ್ತಿ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು.
ಸೆಲೆಬ್ರೇಷನ್ ಆದಮೇಲೆ ನಾವು ಕೆಳಗಡೆ ಡಿನ್ನರ್ಗೆ ಬಂದ್ವಿ. ಸೊ ಇಲ್ಲಿ ಡಿನ್ನರಲ್ಲಿ ನಾವು ಫಸ್ಟು ಆರ್ಡ್ರ್ ಕೊಟ್ಟಿದ್ದು ಫಿಂಗರ್ ಚಿಪ್ಸ್ದು ರಿವ್ಯೂ ಆಲ್ರೆಡಿ ಪ್ರಿಯಾಂಕಾ ಹೇಳಿದ್ಲು ಭಾಳ ಬೆಸ್ಟ್ ಐತೆ ಅಂತ ಹೇಳಿ. ಸೊ ನೆಕ್ಸ್ಟು ಸ್ಟಾರ್ಟರಲ್ಲಿ ನಾವು ಪನ್ನೀರ್ ತಿಕ್ಕ ಆರ್ಡ್ರ್ ಕೊಟ್ಟಿದ್ವಿ. ನೋಡ್ಬೋದು ನೀವು ಎಷ್ಟು ಡೆಲಿಷಿಯಸ್ ಆಗಿ ಕಾಣಕತ್ತೈತಿ, ಡೆಕೋರೇಟಿವ್ ಆಗಿ ಕಾಣಕತ್ತೈತೆ ಅಂತ. ಅದ್ರ ಜೊತೆ ಗ್ರೀನ್ ಚಟ್ನಿ ಕೊಟ್ಟಾರ. ಸೊ ಟೇಸ್ಟ್ ಕೂಡ ನಾನು ಆಮೇಲೆ ಹೇಳ್ತೀನಿ ಹೆಂಗಿತ್ತಂತ ಹೇಳಿ. ಸೊ ನೆಕ್ಸ್ಟ್ ನಾವು ಸ್ಟಾರ್ಟರಲ್ಲಿ ಆರ್ಡ್ರ್ ಕೊಟ್ಟಿದ್ದು ಬೇಬಿಕಾರ್ನ್ ಮಂಚೂರಿಯನ್. ಅದರಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಇರಲಿ ಅಂತ ಹೇಳಿದ್ವಿ ನಾವು. ಅದೇ ಥರ ಸೇಮ್ ನಾವು ಯಾವ ಥರ ಹೇಳಿದ್ವಿ ಅದೇ ಥರ ಪ್ರಿಪೇರ್ ಮಾಡಿ ಕೊಟ್ಟಿದ್ರು. ಇದು ಕೂಡ ಭಾಳ ಮಸ್ತ್ ಕಾಣಿಸಾಕತ್ತೈತಿ. ಸೊ ಓವರ್ ಆಲ್ ನಾವಂತೂ ಸ್ಟಾರ್ಟರ್ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ. ಎಲ್ಲರೂ ನೋಡ್ಬೋದು ಎಷ್ಟು ಖುಷಿಯಾಗಿ ಸೂಪರ್ ಅಂತ ಹೇಳಕತ್ತಾರಂತ ಹೇಳಿ. ಸ್ಟಾರ್ಟರ್ ಮೂರೂ ಬೆಸ್ಟ್ ಅಂದ್ರೆ ಬೆಸ್ಟ್ ಇದ್ವು. ಫುಡ್ ಅಂತೂ ಭಾಳ ಎಂಜಾಯಬಲ್ ಇತ್ತು. ನಂಗಂತೂ ಪರ್ಸ್ನಲಿ ಪನ್ನೀರ್ ತಿಕ್ಕಾ ಮತ್ತು ಬೇಬಿಕಾರ್ನ್ ಮಂಚೂರಿಯನ್ ಎರಡೂ ಲೈಕ್ ಆಯ್ತು. ನಾವು ಯಾವ ಥರ ಹೇಳಿದ್ವಿ ಅದೇ ಥರ ಪ್ರಿಪೇರ್ ಮಾಡಿ ಕೊಟ್ಟಿದ್ರು ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ. ಅದರಲ್ಲಿ ಬೇಬಿಕಾರ್ನ್ ಮಂಚೂರಿಯನ್ ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಂತ ಅಂದಿದ್ವಿ, ಅದೇ ಥರ ಪ್ರಿಪೇರ್ ಮಾಡಿ ಕೊಟ್ಟಿದ್ದು. ಆ್ಯಂಡ್ ಪನ್ನೀರ್ ತಿಕ್ಕಾ ಕೂಡ ಅದು ಒಂದೇನು ತಂದೂರ್ದು ಫ್ಲೇವರ್ ಇರ್ತೈತಲ್ಲ ಅದಂತೂ ಭಾಳ ಮಸ್ತ್ ಅನ್ಸಾಕತ್ತಿತ್ತು. ನೆಕ್ಸ್ಟ್ ನಾವು ಮೇನ್ ಕೋರ್ಸಲ್ಲಿ ಆರ್ಡ್ರ್ ಕೊಟ್ಟಿದ್ದು ವೀಟ್ ರೋಟಿ ಆ್ಯಂಡ್ ಸಬ್ಜಿ ಒಳಗೆ ನಾವು ಕಾಜು ಮಸಾಲ ಆರ್ಡ್ರ್ ಕೊಟ್ಟಿದ್ವಿ. ವೀಟ್ ರೋಟಿದ ಪರ್ ರೋಟಿದು 15 ರೂಪೀಸ್ ಪ್ರೈಸ. ಆಮೇಲೆ ಕಾಜು ಮಸಾಲದು 239 ರೂಪೀಸ್. ಆ್ಯಂಡ್ ಇನ್ನೊಂದು ಸಬ್ಜಿಯಲ್ಲಿ ನಾವು ದಾಲ್ ಮೇಥಿನ ಆರ್ಡ್ರ್ ಕೊಟ್ಟಿದ್ವಿ. ದಾಲ್ ಮೇಥಿ ಏನೋ ಒಂಥರ ಡಿಫ್ರೆಂಟ್ ಅನಿಸಿತ್ತು. ನಾನು ಇದನ್ನು ಫಸ್ಟ್ ಟೈಮ್ ತಿಂದೇನಿ. ಆ್ಯಂಡ್ ನೆಕ್ಸ್ಟ್ ರೈಸಲ್ಲಿ ನಾವು ಕುಷ್ಕಾ ರೈಸ್ ಆರ್ಡ್ರ್ ಕೊಟ್ಟಿದ್ವಿ. ಕುಷ್ಕಾ ರೈಸ್ ಜೊತೆ ರಾಯ್ತಾ ಕೂಡ ಕೊಟ್ಟಿದ್ರು. ಓವರ್ ಆಲ್ ಮೇನ್ ಕೋರ್ಸ್ ಕೂಡ ಭಾಳ ಬೆಸ್ಟ್ ಇತ್ತು ಅಂತಲೇ ಹೇಳ್ಬೋದು. ವೀಟ್ ರೋಟಿ ಆ್ಯಂಡ್ ಕಾಜು ಮಸಾಲ ಎರಡೂದ್ರದ್ದು ಕಾಂಬಿನೇಷನ್ ಅಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಇತ್ತು. ಅದರೊಳಗೆ ಸ್ವಲ್ಪ ಎಲ್ಲೋ ಗ್ರೇವಿ ಒಳಗೆ ಕೊಟ್ಟಿದ್ರು, ಅದು ಒಂದೇನೋ ಟೇಸ್ಟ್ ಡಿಫ್ರೆಂಟ್ ಅನ್ಸಾಕತ್ತಿತ್ತು. ಆ್ಯಂಡ್ ದಾಲ್ ಮೇಥಿ ಅಂತೂ ನನ್ನ ಪರ್ಸ್ನಲ್ ಫೇವ್ರೇಟ್ ಆಯ್ತು ಅಂತಲೇ ಹೇಳ್ಬೋದು ಇಲ್ಲಿದು. ರೈಸಲ್ಲಿ ಕುಷ್ಕಾ ರೈಸು ಅದು ಕೂಡ ಭಾಳ ಟೇಸ್ಟಿಯಾಗಿ ಮಾಡಿದರು. ಓವರ್ ಆಲ್ ನಾವೆಲ್ಲ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಇಲ್ಲಿ ಒಂದು ಡಿನ್ನರ್. ಸೊ ಲಾಸ್ಟ್ಲಿ ಗುಲಾಬ್ ಜಾಮೂನ್ ಕೂಡ ತೊಗೊಂಡಿದ್ವಿ, ಅದು ಕೂಡ ಭಾಳ ಫ್ರೆಶ್ ಕೊಟ್ಟಿದ್ರು, ಜ್ಯೂಸಿ ಆಗಿತ್ತು. ಸೊ ಓವರ್ ಆಲ್ ಈ ಒಂದು ಶ್ರೀ ಲೀಲಾವತಿ ಹೋಟೆಲಲ್ಲಿ ನಮ್ಮ ಪಾರ್ಟಿ ಏನೈತಲ್ಲ ಬರ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಗಿ ಎಲ್ಲರೂ ಒಂದು ದಿಲ್ ಖುಷ್ ಆಯ್ತು ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಇನ್ನು ಈ ಒಂದು ಲೀಲಾವತಿ ಹೋಟೆಲಲ್ಲಿ ಫುಡ್ ಟ್ರೈ ಮಾಡಿಲ್ಲ ಅಂದ್ರೆ ಹೋಗಿ ಟ್ರೈ ಮಾಡ್ರಿ. ನಾನು ನಿಮ್ಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಒಂದು ಹೋಟೆಲನ್ನು. ಇವ್ರದ್ದು ಒಂದು ಪಾನ್ ಶಾಪ್ ಕೂಡ ಐತಿ ಹೊರಗಡೆ. ಆ ಒಂದು ಪಾನ್ ಕೂಡ ನಾವು ಟ್ರೈ ಮಾಡಿದ್ವಿ, ಭಾಳ ಬೆಸ್ಟ್ ಕೊಟ್ಟಿದ್ರು. ಇಲ್ಲಿ ನಿಮ್ಗೆ ಐಸ್ ಪಾನ್, ಫೈರ್ ಪಾನ್, ಲಡ್ಡು ಪಾನ್ ಈ ಥರ ವೆರೈಟೀಸ್ ಆಫ್ ಪಾನ್ಸ್ ಇಲ್ಲಿ ನಿಮ್ಗೆ ಸಿಗ್ತಾವೆ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇನ್ಯಾಕೆ ತಡ ಹೋಗ್ರಿ ಶ್ರೀ ಲೀಲಾವತಿಯಲ್ಲಿ ಮಸ್ತ್ ಊಟ ಮಾಡಿರಿ ಆ್ಯಂಡ್ ಪಾನ್ ಕೂಡ ಟೇಸ್ಟ್ ಮಾಡಿರಿ ಅಂತ ಹೇಳ್ತಾ ಈ ಲಾಗನ್ನ ಇಲ್ಲೇ ಮುಗಿಸಾಕತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.